ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಕಾಡು ಪ್ರಾಣಿ ಹಂತಕರನ್ನು ಬೇಟೆಯಾಡಿದ ಅರಣ್ಯ ಇಲಾಖೆ, ಈರ್ವರು ನ್ಯಾಯಾಂಗ ಬಂಧನಕ್ಕೆ. ತೈಲ ಬೆಲೆ ಏರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ ಬಿಜೆಪಿ, ಸರ್ಕಾರ ವಜಾಕ್ಕೆ ಸಂಸದ ಕಾಗೇರಿ ಆಗ್ರಹ. ಉಗ್ರಗಾಮಿ ಸಂಘಟನೆಗೆ ಬೆಂಬಲ ನೀಡಿದ ಸಂಶಯದ ಮೇಲೆ ಅಬ್ದುಲ್ ಶುಕೂರ್ ವಿಚಾರಣೆಗೆ ಒಳಪಡಿಸಿರುವ ರಾಷ್ಟ್ರೀಯ ತನಿಖಾ ದಳ. ಪಡ್ಡೆ ಹುಡುಗರ ತಾಣವಾಗುತ್ತಿರುವ ದೇವಿಕೆರೆ ಮತ್ತು ಸುಭಾಷ್ ಚಂದ್ರ ಕಾಂಪ್ಲೆಕ್ಸ್ ಮೇಲೆ ನಿಗಾ ಇಡಲು ಸಾಂತ್ವನ ಕೇಂದ್ರದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ. ಇದು ರಾಜ್ ನ್ಯೂಸ್ ಕರಾವಳಿ ಇಂಪ್ಯಾಕ್ಟ್ ಕೆಲಸ ಪರ್ಫೆಕ್ಟ್. ಚಲಿಸುತ್ತಿದ್ದ ಬೈಕ್ ಮೇಲೆ ಮರ ಬಿದ್ದು ಮೂವರಿಗೆ ಗಾಯ, ಮಗುವಿನ ಸ್ಥಿತಿ ಗಂಭೀರ. ಅಭಿಮಾನಿಗಳ ಅಭಿಮಾನದ ಮೇಲೆ ಹುಟ್ಟುಹಬ್ಬ ಆಚರಿಸಿಕೊಂಡ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ, ಗಣ್ಯರಿಂದ ಶುಭಾಶಯಗಳ ಸುರಿಮಳೆ. ಕೆಡಿಪಿ ಸಭೆಯಲ್ಲಿ ನಿರ್ಲಕ್ಷ್ಯತನ ತೋರಿದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಶಾಸಕ ಶಿವರಾಮ್ ಹೆಬ್ಬಾರ್. ಚಿಕಿತ್ಸೆಗಾಗಿ ಶಿರಸಿಗೆ ಬಂದು ನಡು ಬೀದಿಯಲ್ಲಿ ಮೃತಪಟ್ಟ ಇಳಕಲ್ ವ್ಯಕ್ತಿ. ವಿಧಿ ಆಟ ಎಂದರೆ ಇದೇನಾ? ಮಾಂಸಕ್ಕಾಗಿ ಕಾಡು ಹಂದಿ ಬೇಟೆಯಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡುವಲ್ಲಿ ಅರಣ್ಯ ಇಲಾಖೆಯವರು ಯಶಸ್ವಿಯಾಗಿದ್ದಾರೆ. ಸಿರ್ಸಿ ತಾಲೂಕಿನ ಸಂತೊಳ್ಳಿ ಗ್ರಾಮದ ಬಸವರಾಜ್ ಯಲ್ಲಪ್ಪ ಚೆನ್ನಯ್ಯ ಹಾಗೂ ಹೆಬ್ಬತ್ತಿ ಗ್ರಾಮದ ಉಮೇಶ್ ಚೆನ್ನಪ್ಪ ಚೆನ್ನಯ್ಯ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಆರೋಪಿಗಳು ಕಳೆದ ಜೂನ್ 16ರಂದು ಬನವಾಸಿ ವ್ಯಾಪ್ತಿಯ ಅಂಡಗಿ ಅರಣ್ಯ ಪ್ರದೇಶದಲ್ಲಿ ಕಾಡು ಹಂದಿ ಬೇಟೆಯಾಡಿ ಅದರ ಮಾಂಸವನ್ನು ತಯಾರಿಸುತ್ತಿದ್ದರು. ಇದನ್ನು ತಿಳಿದ ಅರಣ್ಯ ಇಲಾಖೆಯವರು ದಾಳಿ ನಡೆಸಿದಾಗ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದರು. ಪ್ರಕರಣ ದಾಖಲಿಸಿಕೊಂಡಿದ್ದ ಅರಣ್ಯ ಇಲಾಖೆಯವರು ಆರೋಪಿ ಬಸವರಾಜ್ ಈತನನ್ನು ದಾಸನಕೊಪ್ಪದ ರಸ್ತೆಯ ಕಡಗೋಡ ಕ್ರಾಸ್ ಬಳಿ ಹಾಗೂ ಉಮೇಶ್ನನ್ನು ಆತನ ಮನೆಯಲ್ಲಿ ಬಂಧಿಸಿದ್ದಾರೆ. ಡಿಸಿಎಫ್ ಡಾಕ್ಟರ್ ಅಜಯ ಜಿಆರ್, ಸಹಾಯಕ ಅರಣ್ಯಾಧಿಕಾರಿ ಹರೀಶ್ ಸಿಎನ್ ಮಾರ್ಗದರ್ಶನ ಹಾಗೂ ವಲಯ ಅರಣ್ಯಾಧಿಕಾರಿ ವರದ ರಂಗನಾಥ್ ಜಿಎಚ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಇತರರು ಪಾಲ್ಗೊಂಡಿದ್ದರು. ಸಿರ್ಸಿಯ ಪೋಸ್ಟ್ ಆಫೀಸ್ ವೃತ್ತದ ಬಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಜಿಲ್ಲಾಧ್ಯಕ್ಷರಾದ ಎಸ್ಎನ್ ಹೆಗಡೆ ಕರ್ಕಿ ಅವರ ನೇತೃತ್ವದಲ್ಲಿ ಉತ್ತರ ಕನ್ನಡ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಉತ್ತರ ಕನ್ನಡ ಲೋಕಸಭಾ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾತನಾಡಿ, ಸಿಎಂ ಸಿದ್ದರಾಮಯ್ಯನವರೇ, ನಿಮಗೂ ನಿಜವಾಗಿಯೂ ಬಡವರ ಮೇಲೆ ಕಾಳಜಿ ಇದ್ದರೆ ಕೂಡಲೇ ಬೆಲೆ ಏರಿಕೆ ಆದೇಶವನ್ನು ಹಿಂಪಡೆಯಿರಿ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನೀಲ್ ಹೆಗಡೆ, ಪ್ರಮುಖರಾದ ಉಪೇಂದ್ರ ಪೈ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಹೆಗಡೆ, ಪ್ರಶಾಂತ್ ನಾಯ್ಕ್ ಹಾಗೂ ಸಿರ್ಸಿ ನಗರ ಮತ್ತು ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಆನಂದ್ ಸಾಲೇರ್, ಉಷಾ ಹೆಗಡೆ, ಜಿಲ್ಲಾ ಪದಾಧಿಕಾರಿಗಳು, ಮೋರ್ಚಾ ಜಿಲ್ಲಾಧ್ಯಕ್ಷರು, ಪಕ್ಷದ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬೆಲೆ ಇಲ್ಲದೆ ಇರುವಂತಾಗಿದೆ. ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲಿ ನೋಡಿದ್ರಲ್ಲಿ ದರೋಡೆಗಳು, ಕೊಲೆ ಸುಲಿಗೆಗಳು, ಕಳ್ಳತನಗಳು ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಒಂದು ವೇಳೆ ಇಂಥ ಒಂದು ಕಾನೂನು ಆಡಳಿತ ಕುಸಿದು ಹೋದಂತ ಸಂದರ್ಭದಲ್ಲಿ ಬೆಲೆ ಏರಿಕೆಯ ಒಂದು ಬರೆಯನ್ನ ರಾಜ್ಯದ ಜನರ ಮೇಲೆ ಹಾಕ್ತಾ ಇದೆ. ಬೆಲೆ ಏರಿಕೆ ಏನೇನ್ ಬೆಲೆ ಏರಿಕೆ ಆಗಿದೆ? ಇವತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆ 3 ರೂಪಾಯಿಗಿಂತ ಹೆಚ್ಚಾಗಿರೋದು ಮಾತ್ರ ಅಲ್ಲ, ಸ್ಟಾಂಪ್ ಪೇಪರ್ ಇಂದ ಈಗ ಉಲ್ಲೇಖ ಮಾಡಿದ್ರು 20 ರೂಪಾಯಿದು 100 ರೂಪಾಯಿ ಆಗಿದೆ, 100 ರೂಪಾಯಿದು 500 ರೂಪಾಯಿ ಆಗಿದೆ, 200 ರೂಪಾಯಿದು 1000 ರೂಪಾಯಿ ಆಗಿದೆ. ಇವತ್ತು ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಮಾಡಿರೋದ್ರಿಂದ ಜನ ಯಾವ ರೀತಿ ದುಬಾರಿಯಾದಂತ ವ್ಯವಹಾರ ಮಾಡಬೇಕಾದಂತ ಸ್ಥಿತಿ ಇದೆ ಅನ್ನೋದು ಗೊತ್ತಿದೆ. ರಾಜ್ಯದ ಜನರನ್ನ ಸುಲಿಗೆ ಮಾಡ್ತಾ ಇದೆ ಈ ಸರ್ಕಾರ. ಮದ್ಯದ ದರ ಏರಿಕೆ ಆಗಿದೆ, ಹಾಲಿನ ದರ ಏರಿಕೆ ಆಗಿದೆ, ವಿದ್ಯುತ್ ದರ 3 ರೂಪಾಯಿ ಇದ್ದಿರೋದು 8 ರೂಪಾಯಿ ಆಗಿದೆ. ಇವತ್ತು ಸಾಮಾನ್ಯರು ವಿದ್ಯುತ್ ದರದ ಯಾರು ಕಮರ್ಷಿಯಲ್ ಕನೆಕ್ಷನ್ ತಗೊಂಡಿದಾರೋ ಅವರು ಬಿಲ್ ತುಂಬಲಿಕ್ಕಾಗದೆ ಅವರು ಇಂಡಸ್ಟ್ರಿಗಳನ್ನ, ಸ್ಮಾಲ್ ಸ್ಕೇಲ್ ಹೋಮ್ ಇಂಡಸ್ಟ್ರಿಗಳನ್ನ ಮುಚ್ಚುವಂತ ಸ್ಥಿತಿ ಬಂದಿದೆ. ಇವತ್ತು ಇಷ್ಟೇ ಅಲ್ಲ, ನಾವು ಉಳಿದ ಅನೇಕ ಇಲಾಖೆಗಳಲ್ಲಿ ಈ ಬೆಲೆ ಏರಿಕೆಯ ಪರಿಣಾಮ ನಾವು ಕಾಣ್ತಾ ಇದ್ದೇವೆ. ಇವತ್ತು
ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂತದ್ದು ಅಂದ್ರೆ, ನಾವು ನೋಡ್ತಾ ಇದ್ದೇವೆ ವಾಲ್ಮೀಕಿ ನಿಗಮದಲ್ಲಿ 189 ಕೋಟಿ ರೂಪಾಯಿಯನ್ನ ಇವತ್ತು ಆಂಧ್ರದ ಖಾಸಗಿಯವರಿಗೆ ವರ್ಗ ಮಾಡಿ ಸರ್ಕಾರದ ಖಜಾನೆಯನ್ನೇ ಹಾಡು ಹಗಲು ಲೂಟಿ ಮಾಡ್ತಾ ಇರುವಂತ ಕಾಂಗ್ರೆಸ್ ಅನ್ನು ನೋಡ್ತಾ ಇದೆ. ಗುಂಡಾಗಿರಿಯೊಂದಿಗೆ ಮನಸ್ಸಿಗೆ ಬಂದ ಹಾಗೆ ಪೆಟ್ರೋಲ್ ಡೀಸೆಲ್ ಗಳನ್ನು ಏರಿಸೋದು ರೀತಿಯಲ್ಲೂ ಕೂಡ ಅವ್ರ ಮೇಲೆ ವಿಶ್ವಾಸ ಇಡತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿಲ್ಲ. ಬೆಲೆ ಏರಿಕೆ ಇರಬಹುದು, ಭದ್ರತೆ ದೃಷ್ಟಿಯಿಂದ ಯಾರು ಯಾರಿಗೆ ಬೇಕಾದ್ರೂ ಏನು ಬೇಕಾದ್ರೂ ಮಾಡಬಹುದು. ಅದಕ್ಕೆ ಕಾಂಗ್ರೆಸ್ ಸರ್ಕಾರದ ಪೂರ್ತಿ ಸಂಬಳ ಅವರಿಗಿದೆ. ಇವತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಸಿದ ತಕ್ಷಣ ಉಳಿದೆಲ್ಲ ದರಗಳು ಕೂಡ ಏರ್ಲಿಕ್ಕೆ ಪ್ರಾರಂಭ ಆಗ್ತವೆ. ನಿನ್ನೆಯಿಂದ ಪೆಟ್ರೋಲ್ ದರ ಏರಿದೆ, ಇವತ್ತಿಂದ ಪ್ರತಿಯೊಂದು ಕಾಳು ಕಡ್ಡಿಗಳು ಪೂರ ದರ ಏರ್ಲಿಕ್ಕೆ ಪ್ರಾರಂಭ. ಯಾಕಂದ್ರೆ ಎಲ್ಲ ಟ್ರಾನ್ಸ್ಪೋರ್ಟ್ ಮುಖಾಂತರ, ಲಾರಿ ಮುಖಾಂತರ ಆಗ್ಬೇಕು. ಡೀಸೆಲ್ ಪೆಟ್ರೋಲ್ ಏರಿದ ತಕ್ಷಣ ಅವರೆಲ್ಲರೂ ಕೂಡ ಇರೋದು ಸ್ವಾಭಾವಿಕ. ಸಿರ್ಸಿ ತಾಲೂಕಿನಲ್ಲಿಂದು ನಡೆದ ಮಹತ್ವದ ಬೆಳವಣಿಗೆಯೊಂದರಲ್ಲಿ ರಾಷ್ಟ್ರೀಯ ತನಿಖಾ ದಳ ಬನವಾಸಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಉಗ್ರಗಾಮಿ ಸಂಘಟನೆಗೆ ಬೆಂಬಲ ನೀಡುತ್ತಿದ್ದಾನೆ ಎನ್ನುವ ಸಂಶಯದ ಮೇಲೆ ಓರ್ವನನ್ನು ವಿಚಾರಣೆಗೆ ಬೆಂಗಳೂರಿಗೆ ಕರೆದೊಯ್ದಿದೆ ಎಂದು ತಿಳಿದು ಬಂದಿದೆ. ಸಿರ್ಸಿ ತಾಲೂಕಿನ ದಾಸನಕೊಪ್ಪ ವ್ಯಾಪ್ತಿಯ ದನಗನಹಳ್ಳಿಯ ಅಬ್ದುಲ್ ಶುಕೂರ್ ವಿಚಾರಣೆಗೆ ಕರೆದೊಯ್ದ ವ್ಯಕ್ತಿಯಾಗಿದ್ದಾನೆ. ಅಬ್ದುಲ್ ಶುಕೂರ್ ಕಳೆದ 10 ವರ್ಷಗಳಿಂದ ದುಬೈನಲ್ಲಿ ನೆಲೆಸಿದ್ದು ಬಕ್ರೀದ್ ಹಬ್ಬಕ್ಕಾಗಿ ತನ್ನೂರಿಗೆ ಬಂದಿದ್ದನು. ಇದನ್ನೇ ಕಾಯುತ್ತಿದ್ದ ರಾಷ್ಟ್ರೀಯ ತನಿಖಾ ದಳದವರು ಬನವಾಸಿ ಪೊಲೀಸರ ಸಹಾಯ ಪಡೆದು ಆತನ ಮನೆಗೆ ಹೋಗಿ ಬಂಧಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಸಿರ್ಸಿ ನಗರದ ಸುತ್ತಮುತ್ತ ವಿದ್ಯಾರ್ಥಿಗಳಿಂದ ನಡೆಯುತ್ತಿರುವ ಅನಧಿಕೃತ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಂತೆ ಸಿರ್ಸಿ ಮಹಿಳಾ ಸಾಂತ್ವನ ಸಹಾಯವಾಣಿ ಕೇಂದ್ರದ ವತಿಯಿಂದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕ ಭೀಮಣ್ಣ ನಾಯಕ್, ಸಹಾಯಕ ಆಯುಕ್ತರು ಸಿರ್ಸಿ, ಡಿವೈಎಸ್ಪಿ ಸಿರ್ಸಿ ಹಾಗೂ ಸಿರ್ಸಿ ನಗರಸಭೆ ಆಯುಕ್ತರಿಗೆ ಮನವಿಯನ್ನು ನೀಡಲಾಯಿತು. ನಗರದ ಸುಭಾಷ್ ಚಂದ್ರ ಬೋಸ್ ಸಂಕೀರ್ಣ ಹಾಗೂ ದೇವಿಕೆರೆ ಉದ್ಯಾನವನದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಗಾಂಜಾ, ಸಿಗರೆಟ್ ಸೇವನೆ ಸೇರಿದಂತೆ ಯುವಕ ಯುವತಿಯರು ಅಶ್ಲೀಲವಾಗಿ ಹಾಗೂ ಅಸಭ್ಯವಾಗಿ ವರ್ತಿಸುತ್ತಿದ್ದ ಬಗ್ಗೆ ಸ್ಥಳೀಯ ಸುದ್ದಿವಾಹಿನಿ ರಾಜ್ ನ್ಯೂಸ್ನಲ್ಲಿ ನೈಜ ದರ್ಶನ ಸಮೇತ ಸುದ್ದಿಯನ್ನು ಪ್ರಕಟಿಸಲಾಗಿತ್ತು. ಇದನ್ನು ನೋಡಿದ ಸಿರ್ಸಿ ಮಹಿಳಾ ಸಾಂತ್ವನ ಕೇಂದ್ರದ ಸದಸ್ಯರುಗಳು ವಿದ್ಯಾರ್ಥಿಗಳು ಹಾಗೂ ಪಾಲಕರ ಹಿತದೃಷ್ಟಿಯಿಂದ ಮಾದಕ ದ್ರವ್ಯ ಸೇವನೆಯ ವಿರುದ್ಧ ತಿರುಗಿ ಬಿದ್ದು ಮನವಿಯನ್ನು ನೀಡಿದ್ದಾರೆ. ಸಾಂಸ್ಕೃತಿಕ ನಗರಿ ಸಿರ್ಸಿಯಲ್ಲಿ ಈ ರೀತಿಯ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ. ಮನವಿ ನೀಡುವ ಸಂದರ್ಭದಲ್ಲಿ ವೇದಿಕೆಯ ಗೌರವ ಅಧ್ಯಕ್ಷರಾದ ಬಿಕೆ ವೀಡಾಜಿ, ಅಧ್ಯಕ್ಷರಾದ ಜ್ಯೋತಿ ಭಟ್, ಕಾರ್ಯದರ್ಶಿ ಶೈಲಜಾ ಗೋರನಮನೆ, ಖಜಾಂಚಿ ಮಧುಮತಿ ಹೆಗಡೆ, ಕಾನೂನು ಸಲಹೆಗಾರ್ತಿ ಫ್ಲಾವಿಯಾ ಜಗದೀಶ್ ಸೇರಿದಂತೆ ಮಹಿಳಾ ಸಾಂತ್ವನ ಕೇಂದ್ರದ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಮನವಿ ನೀಡಿದರು. ಬೈಕ್ ಮೇಲೆ ಸಾಗುತ್ತಿದ್ದವರ ಮೇಲೆ ಮರ ಬಿದ್ದು ಮಗು ಸೇರಿದಂತೆ 3 ಗಾಯಗೊಂಡ ಘಟನೆ ಮುಂಡಗೋಡ ತಾಲೂಕಿನ ಪಾಳ ಕ್ರಾಸ್ ಬಳಿ ಸಂಭವಿಸಿದೆ. ಧನ್ವೀರ್ ಪುರುಷೋತ್ತಮ್ ನಾಯ್ಕರ್ ಹಾಗೂ ಪುರುಷೋತ್ತಮ್ ಸಿದ್ದಪ್ಪ ನಾಯ್ಕರ್ ಮತ್ತು ಮಧು ಪುರುಷೋತ್ತಮ್ ನಾಯ್ಕರ್ ಗಾಯಗೊಂಡಿದ್ದು ಮಗುವಿನ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದ್ದು ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಗಿದೆ. ಜೆಡಿಎಸ್ ಮುಖಂಡರು ಹಾಗೂ ಸಂಸದ ಕಾಗೇರಿಯವರ ಆಯ್ಕೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದ ಉಪೇಂದ್ರ ಪೈ ಇವರು ತಮ್ಮ ಹುಟ್ಟುಹಬ್ಬವನ್ನು ಅಂಬೇಡ್ಕರ್ ಭವನದಲ್ಲಿ ತಮ್ಮ 100 ಸಂಖ್ಯೆಯ ಅಭಿಮಾನಿಗಳ ನಡುವೆ ಅದ್ದೂರಿಯಾಗಿ ಆಚರಿಸಿಕೊಂಡರು. ಇದನ್ನ ಬಹಳ ಅಳವಡಿಸಿಕೊಂಡಿದ್ದೇನೆ. ಆಯ್ಕೆ ಶಾಸಕ ಇನ್ನೊಂದು ಮುಂದೆ ಅದು ಹೇಗೆ ಏನೊಂದು ಬಗ್ಗೆ ಅದಕ್ಕೆ ಬೇರೆಯ ಒಂದು ಮಾರ್ಗವಿದೆ. ಆ ಮಾರ್ಗದಲ್ಲಿ ಅದನ್ನು ಚಲಿಸಬೇಕು. ಸೂರಜ್ ಹೇಳಿದಾಗೆ ಅವರು ಕೂಡ ಸುಮಾರು 15-20 ವರ್ಷದಿಂದ ಆ ರೀತಿ ಶ್ರಮವನ್ನು ಪಡ್ತಾ ಇದ್ದರು. ಅವರು ಕೂಡ ಸ್ಪರ್ಧೆಯಲ್ಲಿ ಗೋಚಿದ್ರು. 80ರಲ್ಲಿ ಬಂದವರು ಇವತ್ತು ಈ ಮಟ್ಟಕ್ಕೆ ಬಂದಿದ್ದರೆ ಅಂತೆ ಆಶೀರ್ವಾದ ನನ್ನ ಮೇಲೆ ಇದೆ. ಇದೇ ರೀತಿ ಆಶೀರ್ವಾದ ನನ್ನ ಮೇಲೆ ಇಲ್ಲತಕ್ಕಂಥ ಮಾತನ್ನು ಹೇಳ್ತಾ, ಈಗ ನಾವು ತಾವೆಲ್ಲ ಕೂಡ ಈ ನಮ್ಮ ಕುಟುಂಬದವರೊಂದಿಗೆ ಏನೊಂದು ಕೇಕ್ ಕಟ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಬರ್ಬೋದು. ಅದ ನಂತರ ಯಾರೂ ಕೂಡ ಊಟ ಮಾಡದೆ ಹೋಗಬಾರದು. ಯಾಕಂದ್ರೆ ನಾವೊಂದು ವ್ಯವಸ್ಥೆ ನಾವು ಮಾಡಿದ್ದೇವೆ.
ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮುಂಡಗೋಡ್ ಪಟ್ಟಣದ ಟೌನ್ ಹಾಲ್ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು. ಮುಂಡಗೋಡ್ ತಾಲೂಕಿನ ವ್ಯಾಪ್ತಿಯಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾಹಿತಿಯನ್ನು ಪಡೆದರು ಹಾಗೂ ರೈತರಿಗೆ ಸಮರ್ಪಕವಾಗಿ ಗೊಬ್ಬರ, ಬಿತ್ತನೆ ಬೀಜವನ್ನು ಸಮರ್ಪಕವಾಗಿ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದ್ದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರು ಹಾಗೂ ಯುವ ನಾಯಕರಾದ ವಿವೇಕ್ ಹೆಬ್ಬಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜ್ಞಾನೇಶ್ವರ್ ಗುಡಿಯಾಳ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರುಗಳು ಹಾಗೂ ಪ್ರಮುಖರಾದ ಗುಡ್ಡಪ್ಪ ಕಾತೂರ್, ದೇವು ಪಾಟೀಲ್, ನಾಗಭೂಷಣ ಆವಣಗಿ ಸೇರಿದಂತೆ ಇಲಾಖೆ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಸಿರ್ಸಿಯಲ್ಲಿ ಚಿಕಿತ್ಸೆ ಪಡೆಯಲು ಬಂದಿದ್ದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ವ್ಯಕ್ತಿಯು ಸಿರ್ಸಿಯ ಶಿವಾಜಿ ಚೌಕ್ ಬಳಿ ಮಲಗಿದ್ದಲ್ಲಿಯೇ ಮೃತಪಟ್ಟ ಘಟನೆ ನಡೆದಿದೆ. ಮೃತಪಟ್ಟ ವ್ಯಕ್ತಿಯನ್ನು ಮಂಜುನಾಥ್ ಗೌಡ ಎಂದು ಗುರುತಿಸಲಾಗಿದೆ. ಈ ವ್ಯಕ್ತಿಯು ಕಾಲು ನೋವಿನ ಚಿಕಿತ್ಸೆಗಾಗಿ ನಿಸರ್ಗ ಆಸ್ಪತ್ರೆಗೆ ಬಂದಿದ್ದ ಎನ್ನಲಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.